ರೈತರ ಕಷ್ಟ ಕೇಳೋರಿಲ್ಲ ಹೇಳೋರಿಲ್ಲ. ನಗರ ಬೆಳೆದಂತೆ ಮಣ್ಣಿಗೆ ಚಿನ್ನದ ಬೆಲೆ. ರೈತರ ಬಳಿ ಇರೋ ಅಲ್ಪ ಸ್ವಲ್ಪ ಜಮೀನಿನಲ್ಲಿ ಮೇಲೆ ಬಿತ್ತು ಕೆಂಗಣ್ಣು. ಕೈಗಾರಿಕಾ ಪ್ರದೇಶಕ್ಕೆ ಅಂತ ರೈತರ ಜಮೀನನ್ನ ವಶಪಡಿಸಿಕೊಳ್ತಾ ಇದೆ. ಆದ್ರೆ ಸರಿಯಾದ ಬೆಲೆ ಕೊಡ್ತಿಲ್ಲ ಅಂತ ರೈತರ ಆಗ್ರಹ. ಎಕರೆಗೆ 70 ಲಕ್ಷ ನಿಗದಿ ಮಾಡಿದೆ, ಆದ್ರೆ ಆ ಬೆಲೆ ಸೂಕ್ತವಾಗಿಲ್ಲ. ದೊಡ್ಡಬಳ್ಳಾಪುರ ಭಾಗದ ರೈತರು ಈವರೆಗೆ 165 ದಿನ ಧರಣಿ ಮಾಡಿದ್ದಾರೆ. ಆದ್ರೆ ಅಧಿಕಾರಿಗಳು ಮಾತ್ರ ಬರೀ ಭರವಸೆ ಕೊಡ್ತಿದ್ದಾರೆ. ಪಕ್ಕದಲ್ಲೇ KIDBA ಇಂದ ಗೀತಂ ಯೂನಿವರ್ಸಿಟಿಗೆ 1 ಎಕರೆ 3 ಕೋಟಿಗೆ ಕೊಟ್ಟಿದ್ದಾರೆ. ಅದೇ ನಮ್ಮ ಬಳಿ ಕೇವಲ 70 ಲಕ್ಷ ಕೊಡ್ತಿದ್ದಾರೆ. ಇದು ರೈತರಿಗೆ ಮಾಡ್ತಿರೋ ಮೋಸ ಅಂತಿದ್ದಾರೆ ರೈತರು. ಸರಿಯಾದ ಸೂಕ್ತ ಬೆಲೆ ಕೊಟ್ಟಿಲ್ಲ ಅಂದ್ರೆ ಮುಂದಿನ ದಿನದಲ್ಲಿ ಹೋರಾಟ ಮಾಡ್ತೀವಿ ಅಂತಿದ್ದಾರೆ ರೈತರು. ದೊಡ್ಡಬಳ್ಳಾಪುರದಲ್ಲಿ ಪತ್ರಿಕಾಗೋಷ್ಠಿ ನಡೆಸಿ ಅಧಿಕಾರಿಗಳಿಗೆ ಎಚ್ಚರಿಕೆ ಕೊಟ್ಟಿದ್ದಾರೆ ರೈತರು. ಒಳ್ಳೆಯ ಬೆಲೆ ಸಿಗ್ತದೆ. ಆ ಬೆಲೆ ಸಿಗೋದಕ್ಕೆ ನೀವೆಲ್ಲ ಪ್ರಾಮಾಣಿಕ ಕೆಲಸ ಮಾಡಬೇಕು. ಹೋರಾಟಕ್ಕೆ ಸರ್ಕಾರ ಕೊಟ್ಟಿದ್ದಾರೆ. ಎಲ್ಲರೂ ಬೆಂಬಲ ಭಾಳ ಸತಿ ಕುಮಾರನವ್ರ ಇವಾಗ ಓದಿ ಇವತ್ತು ಈ ಮಟ್ಟಕ್ಕೆ ತಂದಿದ್ದಾರೆ. ಇನ್ನೆಲ್ಲರೂ ನಮಗೂ ಕೂಡ ಅದೃಷ್ಟ. ಕುಮಾರನ್ನೇನು ಇವತ್ತು ಸೆಂಟ್ರಲ್ ಮಿನಿಸ್ಟರ್ ಆಗಿದ್ದಾರೆ, ನಮಗೆಲ್ಲ ಅದೃಷ್ಟ ಅಂತ ತಿಳ್ಕೊಬೇಕು ನಾವು. ಇವತ್ತೇನು ನರೇಂದ್ರ ಮೋದಿ ಅವರ ಆಶೀರ್ವಾದದಿಂದ ಆಗಿರೋ ದೇಶದಿಂದ ನಾವು ರೈತರು ಎಲ್ಲರೂ ಕೂಡ ಇವತ್ತು ಒಳ್ಳೆ ಮಿನಿಸ್ಟ್ರು ಆಗಿರೋ ದೇಶದಿಂದ ನಮಗೆಲ್ಲ ಅನುಕೂಲ ಆಗೋಂಥ ಸಂದರ್ಭ ಬಂದಿದೆ. ಈ ಸಂದರ್ಭದಲ್ಲಿ ನಮ್ಮ ರೈತರುಗಳ ಸಹಾಯ ಮಾಡ್ತಾರೆ. ಅವರು ಈಗಾಗಲೇ ಆಶ್ವಾಸನೆ ಕೊಟ್ಟಿದ್ದಾರೆ. ಆ ಪ್ರಕಾರವಾಗಿ ನಮ್ಮ ರೈತರು ತುಂಬ ತಾಳ್ಮೆಯಿಂದ 180 ದಿವಸ ಮಾಡೋದು ಮುಖ್ಯ ಅಲ್ಲ, ಇನ್ನೊಂದು 50 ದಿವಸ ಆಗ್ಬೋದು, 100 ದಿವಸ ಆಗ್ಬೋದು. ಇದು ಹಿಂಗೆ ಮುಂದುವರ್ಸ್ಕೊಂಡು ಹೋದರೆ ಇದನ್ನು ಪ್ರತಿಫಲ ಸಿಗ್ತದೆ. ಇವತ್ತು ನಮ್ಮ ರೈತರ ಕಷ್ಟ ಚೆನ್ನಾಗಿ ಗೊತ್ತಿದೆ ನಮ್ಮ ಕುಮಾರಣ್ಣವ್ರಿಗೆ. ದಯಮಾಡಿ ನಮ್ಮ ರೈತರು ತಾಳ್ಮೆ ತಗೊಂಡು ಇನ್ನೊಂದು ದಿವಸ ಇದೇ ಥರ ಮುಂದುವರಿಯಲಿ. ನಮ್ಮ ರೈತರಿಗೆ ಹೆಚ್ಚಿಗೆ ಅದೇನು 1:4 ಇವಾಗ ಕೊಡ್ತಾ ಇದ್ದಾರೆ. ಈಗಾಗಲೇ ಈಗ ಎತ್ತಿನ ಹೊಳೆಯೋದಕ್ಕೆ ಪೈಪು ಏನು ಭೂಮಿ ಒಳಗಡೆ ಹಾಕ್ತಾ ಇದ್ದಾರೆ, ಅದಕ್ಕೂ ಕೂಡ ಕೊಡ್ತಾ ಇದ್ದಾರೆ. ಇಂಥದಕ್ಕೆಲ್ಲ ಕೊಡುವಾಗ ಇದಕ್ಕೂ ಕೊಡ್ಬೋದು. ಏನು ಇವತ್ತು DC ಅವರು ಇವರೆಲ್ಲ ಮಾಡ್ತಕ್ಕಂಥದ್ದು ಇದೇ ಕರೆಕ್ಟ್ ಅಂತ ನಾವು ಭಾವನೆ ಮಾಡೋಂಗಿಲ್ಲ. ಇನ್ಮೇಲೆ ಮೇಲಿನ ಅಧಿಕಾರಿಗಳಿಗೆಲ್ಲ ಪೌರಕ್ಕಿದೆ, ಅವರೆಲ್ಲ ಮಾಡ್ತಾರೆ. ತಾಳ್ಮೆಯಿಂದ ಇದ್ದು ಕುಮಾರನನ್ನು ಸರಿ ಭೇಟಿ ಮಾಡಿ ಹೆಚ್ಚಿನ ನಮ್ಮ ರೈತರು ಕೊಡುವಂಥ ಸಂದರ್ಭ ಬಂದಾಗ ಅವೆಲ್ಲನೂ ಕೂಡ ಅವ್ರ ಹತ್ರ ಮಾತಾಡೋಣ. ದಯಮಾಡಿ ನೀವು ಸ್ವಲ್ಪ ತಾಳ್ಮೆ ಇದೆ ಅಂತೇಳಿ ಇದು ತಾಳ್ಮೆಯಿಂದ ಇರ್ತಕ್ಕಂಥ ನಮ್ಮ ಅವಾಗ ಹೇಳ್ದಂಗೆ ನಮ್ಮ ಹರೀಶ್ಗೌಡರು ನಮ್ಮ ಪತ್ರಕರ್ತರೇ ಮೇಯ್ರೋರು. ಮತ್ತೇನು ಇದುವರೆಗೂ ಯಾವ್ಯಾವ್ದು ಏನೇನು ಕ್ಯಾರಿ ಮಾಡಿ ನೀವು ಕೂಡ ನಮ್ಮ ರೈತರಿಗೆ ಅನುಕೂಲ ಆಗೋ ರೀತಿಗಳು ಮಾಡಬೇಕು ಅಂತೇಳಿ ಈ ಸಂದರ್ಭದಲ್ಲಿ ನಮ್ಮೆಲ್ಲರಿಗೂ ಕೂಡ ನಮ್ಮ ರೈತರೆಲ್ಲ ಒಳ್ಳೆಯದಾಗಲಿ ಅಂತೇಳಿ ಈ ಸಂದರ್ಭದಲ್ಲಿ ಮಾತಾಡೋ ಅವಕಾಶ ತಮ್ಮೆಲ್ಲರಿಗೂ ಹೊಂದಿ. ಕ್ಷಣ ಕ್ಷಣದ ಸುದ್ದಿಗಾಗಿ News 81 ಕನ್ನಡ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ.